ಮತ್ತೊಮ್ಮೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತು ಈ ವಿಡಿಯೋನ ನಾನು ಅಡುಗೆ ಮನೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ. ಸೊ ಇದು ಚಿಕನ್ ಫ್ರೈ ಮಾಡಿದ್ದಾರೆ. ಇದು ಚಿಕನ್ ಚಾಪ್ಸ್, ಚಿಕನ್ ಫ್ರೈ, ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್ ಅಲ್ಲ ಸಾರಿ ಚಿಕನ್ ಫ್ರೈ, ಇದು ಚಿಕನ್ ಚಾಪ್ಸ್. ಸೊ ಇಲ್ಲಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ, ಬೆಂದಿದೆಯಾ ಇಲ್ಲ ಅಂತ ನೋಡೋದು. ಇಲ್ಲ ಇದೀನಿರಾ. ಸೊ ನನ್ನ ಮಗಂದಂತೂ ಹೆವಿ ಕ್ವಾಟ್ಲೆ ಕೊಡ್ತಾನೆ. ಸೊ ಟೇಸ್ಟ್ ಮಾಡಲಿಕ್ಕೆ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಬೆಸ್ಟ್ ಟೇಸ್ಟ್ ಮಾಡೋಕ್ಕೆ ನೋಡಿ, ಇದಿದೆಯಲ್ಲ ಏನಂತಾರೆ ಬ್ರೆಸ್ಟ್ ಪೀಸ್ ಅಂತಾರಲ್ಲ, ಇದನ್ನು ಹಾಕ್ಕೋಬೇಕು. ಸೊ ಇದು ಬೆಂದಿದೆಯಾ, ಪರ್ಫೆಕ್ಟ್, ಎಲ್ಲ ಬೆಂದಿರುತ್ತೆ. ಇದು ಬೆಂದಿಲ್ವಾ, ಇನ್ನೊಂದು ಸ್ವಲ್ಪ ತಿರ್ಬೇಕಾಗತ್ತೆ. ಸೂಪರ್ ಆಗಿದೆ. ಇನ್ನೊಂದು 5 ನಿಮಿಷ ಬೇಯಬೇಕು. ಕೇಳಿಸ್ತಾ ಇದೆ ಸರ್ ಸೌಂಡು. ಕರಿ ಅನ್ಬಾರ್ದು, ಮೆತ್ತಗಿರ್ಬೇಕು. ಸಂಡೇ ಸ್ಪೆಷಲು ನಮ್ಮ ಮನೇಲಿ ಚಿಕನ್ ಚಾಪ್ಸ್ ಮತ್ತು ಚಿಕನ್ ಫ್ರೈ. ಸೊ ಯೂಶ್ವಲಿ ನಾವು ಮಟನ್ ಮಾಡಲ್ಲ, ತುಂಬ ರೇರು, ತಿಂಗ್ಳಿಗೆ ಒಂದು ಸರಿ ಮಾಡೋದು ಹೆಚ್ಚು. ಬಟ್ ತಲೆ ಮಾಂಸ ಇಲ್ಲ, ಬೋಟಿ ಇಲ್ಲ, ತಲೆ ಮಾಂಸ 15 days 20 days ಒನ್ಸ್ ಮಾಡ್ತೀವಿ ಪಕ್ಕ. ಸೊ ಸೂಪರ್ ಆಗೈತೆ ಚಿಕನ್ ಫ್ರೈ. ಈಗ ಚಾಪ್ಸ್ ನೋಡಿ, ಚಿಕನ್ ಚಾಪ್ಸು ಕೂಡ ಒಂದು ಟೇಸ್ಟ್ ಮಾಡೋಣ ಅಂತ ಹಾಕೊಂಡಿದ್ದೀನಿ. ಫಸ್ಟು ಸಾಂಬಾರಾಗಿದೆ. ನೀವೇನೇ ಹೇಳಿ, ಯಾವ ಹೋಟ್ಲು, ಯಾವ ಡಾಬಾ, ಯಾವ ಮಿಲ್ಟ್ರಿ ಹೋಟ್ಲು, ಐ ಥಿಂಕ್ ನೋ ಒನ್ ಕ್ಯಾನ್ ಬೀಟ್ ಮೈ ಮದರ್ಸ್. ನೆಕ್ಸ್ಟ್ ಲೆವೆಲ್. ಈಗ ಇನ್ನೂ ಬೇಯಬೇಕು ಇದು, ಬಟ್ ಆಫ್ ಮಾಡಿದ್ದಾರೆ. ಈಗ ಆನ್ ಮಾಡಬೇಕು. ಸೊ ಸ್ವಲ್ಪ ಈರುಳ್ಳಿ ಒಂದಿಷ್ಟು ಪೀಸು ತಗೊಂಡು ಏನು ಮಜಾ. ನೆಕ್ಸ್ಟ್ ಲೆವೆಲು ಹೇಳ್ತೀರ. ಊಟದ ತಟ್ಟೆ ಮುಂದೆ ತಿರ್ತೀನಿ, ಓಕೆನಾ? ಊಟದ್ದು ತಟ್ಟೆ ಮುಂದೆ ಸಿಗ್ತೀನಿ, ಬನ್ನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಸ್ವಲ್ಪ ಫೀವರು ಮತ್ತು ಕೋಲ್ಡ್ ಇದ್ದ ಕಾರಣ ಸ್ವಲ್ಪ ಇದನ್ನು ಮಾಸ್ಕ್ ಹಾಕೋಬೇಕಾಯಿತು. ಮಗಳನ್ನ ಎತ್ಕೋಬೇಕಾದ ಕಾರಣ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಸೊ ನಮಗೆ ಬಂದಿರೋದು ಅವ್ರಿಗೆ ಬರಬಾರ್ದಂತ. ಯೂಶ್ವಲಿ ಬರುತ್ತೆ, ಬಟ್ ಆದಷ್ಟು ಪ್ರಿವೆಂಟ್ ಮಾಡೋಣ ಅನ್ನೋದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೆ. ಸೊ ಇದು ನೋಡಿ, ವೆದರ್ ಒಂದು 2-3 ದಿನದಿಂದ ಬಿಸಿಲೇ ಇಲ್ಲ, ಮೋಡದಲ್ಲಿ ಥಂಡಿಲಿ ಒದ್ದಾಡ್ತಿದ್ವಿ. ಅಪ್ಪು ಸೋಫಾ ಮೇಲೆ ತಿನ್ಬಾರ್ದು ನೋಡಿ, ಅಲ್ಲಿ ಕೆಳಗೆ ಬೀಳ್ಸಿದ್ಯಾ. ಕೆಳಗೆ ಹೋಗು ತಾಂಡು. ವೆರಿ ಗುಡ್. ಅಪ್ಪನ ಮಾತು ಹಿಂಗೆ ಕೇಳಬೇಕು ನೋಡಿ. ನನ್ನ ಮಾತು ಹೆಂಗೆ ಕೇಳ್ತಾನೆ, ನಿನ್ನ ಮಾತು ಕೇಳ್ತಾನ? ಕೇಳಲ್ಲ. ಏನು ಜಮ್ಮ, ಏನಾಯ್ತು ಜಮ್ಮ ನಿನ್ನ ಕೈ? ಏನಾಯ್ತು ನಿನ್ನ ಕೈ? ಹಂಗೆ ಒಳ್ಳೆಸ್ಬಿಟ್ಟೆ. ಯಾಕೆ ಒಳ್ಳೆಸ್ಬಿಟ್ಟೆ? ಬಿದ್ದೆ, ಜಾರ್ದೆ. ಆಟ ಆಡಕ್ಕೆ ಹೋಗಿದ್ದೆ? ಆಟ ಆಡಕ್ಕೆ ಹೋಗಿರ್ಲ, ಬಾತ್ರೂಮ್ಗೆ ಹೋಗಿದ್ದೆ. ಬಾತ್ರೂಮಲ್ಲಿ ಬಿದ್ದ?
ಸೊ ಮಗಳನ್ನ ಮಲಗಿಸ್ಬೇಕಾದ್ರೆ ಹೇಗೆ ಮಲಗಿಸ್ತೀನಿ ನೋಡಿ. ನಾನು ಯೂಶ್ವಲಿ ನನ್ನ ಹತ್ರ ಮಲಗಿಸ್ಲಿಕ್ಕೆ ಕೊಟ್ಟರೆ ಪಾಪುನ ನೋಡಿ ತೊಡೆ ಮೇಲೆ ಕೂರಿಸ್ಕೊಂಡು ಈ ಥರ ವೈಬ್ರೇಟ್ ಮಾಡಿಬಿಡ್ತೀನಿ ಸ್ವಲ್ಪ ಹೊತ್ತು. ಸೊ ಅವಳು ಹಂಗೆ ಮಲ್ಕೊಂಬಿಡ್ತಾಳೆ. ಸೊ ಇದೊಂದು ಟೆಕ್ನಿಕ್ ಅಥವಾ ಸ್ಟ್ರಾಟಜಿ ಅಂದ್ಕೋಬೋದು. ಈಸಿಯಾಗಿ ಮಲ್ಕೊತಾಳೆ. ಸೊ ದೆನ್ ಅಲ್ಲಿಂದ ಅವತ್ತು ನೈಟ್ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮೀಟಿಂಗ್ ಇತ್ತು. ಸೊ ಹೋಗಿದ್ವಿ. ಹಾಗೆ ನನ್ನ ತಮ್ಮ ಊರಿಂದ ಬಂದಿದ್ದ. ಅವನ್ನ ಬೆಳಗ್ಗೆ 5 ಗಂಟೆ ಟ್ರೈನಿಗೆ ಬಿಡೋ ಟೈಮಲ್ಲಿ ಇಲ್ಲೇ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇರೋ ಒಂದು ಟೀ ಶಾಪಲ್ಲಿ ಟೀ ಕುಡ್ಕೊಂಡು